ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಶಾ ಬ್ಲಾಗ್ಸ್. ಯಾಕೆ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಅಂದರೆ ನಿಮಗೆ ಗೊತ್ತಿರೋಂಗೆ ಇಲ್ಲಿ ಹಳ್ಳಿ ಮನೆ ಅಮ್ಮ ಮನೇಲಿದ್ದರೆ ಕೆಲಸ ಜಾಸ್ತಿನೇ ಇರುತ್ತೆ. ಮಕ್ಳುಗಳು ಐಕ್ಳುಗಳೆಲ್ಲ ಇರುತ್ತೆ. ಆಮೇಲೆ ಎಡಿಟ್ ಮಾಡೋದೇನೋ ಮಾಡೋಕ್ಕೂ ಆಗೋದಿಲ್ಲ, ವಾಯ್ಸ್ ಓವರು ಕೊಡೋಕ್ಕೂ ಆಗೋಲ್ಲ. ಕೆಲಸ ಅಂತೂ ಈ ಮಾಡೋಣ ಅಂದ್ಕೊಂಡು ಮಾಡೋಕ್ಕಾಗಲ್ಲ. ತುಂಬ ದಿವಸನೇ ಆಗೋಯ್ತು, ಒಂದು ವಾರನೇ ಆಗೋಯ್ತು. ಅದಕ್ಕೇ ಸರಿ ಬಿಡು, ಜಾತ್ರೆ ಎಲ್ಲ ಇತ್ತಲ್ಲ, ಜಾತ್ರೆ ನಿಮಗೆ ಗೊತ್ತಿರೋಂಗೆ ಎಷ್ಟು ಕೆಲಸ ಇರುತ್ತೆ. ಎಲ್ಲ ಐಕ್ಳುಗಳಿಗೂ ಬಟ್ಟೆ, ಅವರ ಬಟ್ಟೆಗಳು ಮತ್ತು ಮನೆ ಕೆಲಸಗಳು ಮತ್ತು ತಿಂಡಿಗಳು. ನಾನ್ ವೆಜ್ ಮಾಡೋಂಗಿಲ್ವಲ್ಲ, ಬರೀ ಸಿಹಿ ಅಲ್ವಾ. ಅದಕ್ಕೆ ಇದೇ 3-4 ದಿವಸ, ಒಂದು ವಾರ 4-5 ದಿವಸ ಇದೇ ಕೆಲಸನೇ ಆಗೋಯ್ತು. ಅದಕ್ಕೆ ನಾವು ಶುಂಠಿ ಎಲ್ಲ ಹಾಕಿದ್ವಲ್ಲ, ಅದು ಹಂಗೆ ಬಿಟ್ಬಿಟ್ಟಿದ್ವಿ. ಶುಂಠಿ ಸಾಗೆ ಹೊಚ್ಚಬೇಕು, ಇಲ್ಲಾಂದರೆ ಹುಲ್ಲು, ಇಲ್ಲಾಂದರೆ ಸೆತ್ತೆ ಥರ ಏನಾರು ಹೊಚ್ಚಬೇಕು. ಅದಕ್ಕೆ ನೆರಳಾಗಬೇಕು, ಇಲ್ಲಾಂದರೆ ಮೊಳಕೆ ಬರೋದಿಲ್ಲ. ಇಲ್ಲಾಂದರೆ ಅದು ಸುಟ್ಟೋದಂಗೆ ಆಗ್ಬಿಡುತ್ತೆ. ಈ ಬಿಸಿಲಿಗೆ ಎಲ್ಲಿರುತ್ತೆ ಅಂದ್ಬಿಟ್ಟು ನಾವು ಅದಕ್ಕೇ ಇದು ಸೆತ್ತೆ ಎಲ್ಲ ಎಲ್ಲೂ ಸಿಗಲಿಲ್ಲ. ಅದಕ್ಕೆ ನಾವು ಸಾಗೆಗರಿ ಇರ್ತಾರೆ ಎಡಮಟ್ಟಿದೆ, ಅದನ್ನೇ ತೊಗೊಂಡು ನಾವೆಲ್ಲ ಹೊಚ್ಕೊಂಬತ್ತಾ ಇದ್ವಿ. ನೋಡಿ ಎಲ್ಲ ಕತ್ತಿಸ್ಕೊಂಡು ಅಕ್ಕ ಎಲ್ಲ ಕತ್ತಿಸ್ಕೊಡ್ತೀವಿ, ನಾವೆಲ್ಲ ತೊಗೊಂಡು ಹೊಚ್ತಾ ಇದ್ವಿ. ಈ ಥರ ಹೊಚ್ಚಿದ್ರೆ ನೆರಳಾಗುತ್ತಲ್ವ. ಎಷ್ಟು ಸಹ ನಾವು ಹೊಚ್ತಾನೇ ಇದ್ದೀವಿ, ಸಾಕಾಗ್ತಾನೇ ಇಲ್ಲ. ಮಕ್ಳುಗಳೆಲ್ಲ ಐಕ್ಳುಗಳೆಲ್ಲ ಎಳ್ಕೊಂಡು ಬರ್ತಾ ಇದ್ದಾವೆ. ಅದುವೇ ಎಲ್ಲ ಒಂದೊಂದು ಎಳ್ಕೊಬಂದರೆ ಸಾಕಾಗುತ್ತಲ್ವ ಅಂದ್ಬಿಟ್ಟು ನಾವು ಇದನ್ನ ಹೆಂಗೋ ಹೊಚ್ಚೋದೇನೋ ಹೊಚ್ಬಿಡ್ಬೋದು. ಆಮೇಲೆ ತೆಗ್ದಾಕೋದಂತ ಎಷ್ಟು ಕಷ್ಟ ಗೊತ್ತಾದರೆ ಇದಾಗಿರುತ್ತೆ, ಗೆಲ್ಲಿಡ್ದೋಗಿರುತ್ತೆ ಸಾಗೆ ಎಲ್ಲ. ಆದರೆ ಗರಿಗಳು ಹಂಗೆ ಉಳ್ಕೊಂಡಿರುತ್ತೆ. ಅದಕ್ಕೆ ಸರಿ ಅಂದರೆ ಎಲ್ಲ ಅರ್ಧ ಹೊಚ್ಚಿದ್ದು ಸಾಕಾಯ್ತು. ಆಮೇಲೆ ಬೇಕಾದ್ರೆ ನಾಳೆ ಹೊಚ್ಕೊಳ್ಳೋಣ ಅಂತ ಅಂದ್ಕೊಂಬಿಟ್ಟು ನಾವು ಸರಿ ಮಧ್ಯಾಹ್ನ ನೀರು ಕುಡಿಸ್ಬೇಕಲ್ಲ ಅಂತ ದನಿಗಳಿಗೆ ನೀರು ಕುಡಿಸ್ಬಿಟ್ಟು ಅಕ್ಕ ಲೇಪರ್ ಕಡ್ಡಿ ಇದೆ ಅಲ್ಲಿ ಆ ಕಡೆ ಸೈಡ್ ಹಾಕಿದ್ವಿ. ಅದಕ್ಕೆ ಕುಯ್ಕೊಂಡು ತೊಗೊಂಡೋಗೋಣ ಅಂದ್ಬಿಟ್ಟು ಕುಯ್ಕೊಂಡು ತೊಗೊಂಡು ಹೋಗ್ತಾಯಿದ್ವಿ. ನೋಡಿ ಟೊಮೊಟೊ ರೇಟ್ ಕಮ್ಮಿ ಆದರೆ ಹಿಂಗೆ ಅಲ್ವಾ. ಇಲ್ಲಿ ನಮ್ಮದು ಕೆಳಗಡೆ ಒಬ್ಬರು ಟೊಮೊಟೊ ಹಾಕಿದ್ದಾರೆ. ಅಲ್ಲಂತೂ ಬೇಕಾದಷ್ಟು ಟೊಮೊಟೊ ಇದೆ. ನೋಡಿದ್ರೆ ನಿಮಗೆ 2 ಕಣ್ಣು ಸಾಲದು ಎಷ್ಟು ಟೊಮೊಟೊ ಇದೆ ಅಂದರೆ. ಅದು ನಮಗೆ ನಾವು ಎಷ್ಟು ಅಂತ ಕುಯ್ಕೊಂಡು ತಿನ್ನೋದಲ್ವ, ದನಗಳಿಗೂ ತಿನ್ನಿಸಿದ್ರೆ ಹುಷಾರ್ದಾಗುತ್ತೆ. ಅದಕ್ಕೆ ಹಂಗೆ ಬಿಟ್ಬಿಟ್ಟಿದ್ದಾರೆ. ಅದಂತೂ ಹಂಗೆ ಬಿಸಿಲಿಗೆಲ್ಲ ಕೊಳ್ತೋದಂಗೆ ಆಗ್ಬಿಡ್ತವೆ. ಅದಕ್ಕೆ ನಮಗೆ ಬೇಕಾದಂಗೆ ನಾವು ಕುಯ್ಕೊತೀವಿ, ಅದು ಹಂಗೆ ಬಿಟ್ಬಿಟ್ಟಿದ್ದಾರೆ. ಇವಾಗ ರೇಟ್ ಕಮ್ಮಿ ಇದೆ, ಇಲ್ಲೆಲ್ಲ ಕಮ್ಮಿ 10 ರೂಪಾಯಿ ಚೀಲ ಅಂತಂದರೆ ಯಾರು ಪಾಪ ಅವರಿಗೂ ಲಾಸು. ಕುಯ್ಯೋಕ್ಕೂ ಜನಗಳಿಗೆ ಆಳಿಗೆ ಒಂದು 200-300 ರೂಪಾಯಿ ಕೊಡಬೇಕು. ಅದಕ್ಕೆ ಬಿಟ್ಬಿಟ್ಟಿದ್ದಾರೆ, ಒಣಗೋದ್ರೆ ಒಣಗೋಗ್ಲಿ ಅಂತ. ನಾನು ಸರಿಯಲ್ಲ ಆಯಿತು ಬಂದೆ. ಸಂಜೆ ಎಲ್ಲ ಕೆಲಸ ಮಾಡ್ಕೊಂಡು ಇನ್ನು ದನ ಹಾಲೆಲ್ಲ ಕರ್ಕೊಂಡ್ಲು ಅಕ್ಕ. ಅದಕ್ಕೆ ನೀರೆಲ್ಲ ಉರಿ ಹಾಕಿದ್ದೆ. ನಾನು ಎಲ್ಲ ಮಕ್ಕಳು ಐಕ್ಳುಗಳೆಲ್ಲ ಸ್ನಾನ ಮಾಡ್ಕೊಂಡು ನಾನು ಸ್ನಾನ ಮಾಡ್ಕೊಂಡು ಆಟ ಆಡ್ತಾ ಇದ್ವಲ್ಲ. ನಾನು ಸಾಂಬಾರೆಲ್ಲ ಏನೋ ಇತ್ತಲ್ವ, ಇನ್ನೇ ಮಕ್ಳ ಜೊತೆ ನಾನು ಸ್ವಲ್ಪ ಆಟ ಆಡೋಣ ಅಂದ್ಬಿಟ್ಟು ಆಡ್ತಾ ಇದ್ದೆ. ಗೆದ್ದುಬಿಟ್ಟ ಅವನು, ರೆಡ್ ಪಾನ್ ಗೆದ್ದುಬಿಟ್ಟ. ತೋರ್ಸು ಖುಷಿ ಹತ್ರ ಎಷ್ಟು ಪಾನ್ ಇದಾವೆ ಇಲ್ಲಿ ಕೌಂಟ್ ಮಾಡಿ. ಇದು ಅಪ್ಪು ಅವನಿಗೆ ಕೊಡು ಸಪ್ರೇಟ್. ನಂದು ಕೊಡ ಕೌಂಟ್ ಮಾಡಿ. ಖುಷಿದು ಎಷ್ಟಿದೆ ನೋಡು ಪಾನ್. ಅದು 25 ಎಲ್ಲಿ ಬಿಡು ಬಿಡು 65 20 30 40 50 60 70 ಕೊಡೆ ಅಷ್ಟೇನಾ. 70 ಇದು ನಂದು. 1 10 20 30 40 50 60 70 80 85 ನಂದು 85. ಅಪ್ಪುದು 20 30 40 45. ವಾವ್. ಆಡು. ನಾನೇ ವಿನ್ನು. ರೆಡ್ ಪಾನ್ ಆದರೆ ಅವ್ನು ಗಿತ್ಕೊಂಡ ನೋಡಿ. ಗುಂಡಣ್ಣ ಇವನು ದೊಡ್ಡ ಗುಂಡಣ್ಣ, ಇವನು ಚಿಕ್ಕ ಗುಂಡಣ್ಣ. ಇದು ಚಿಕ್ಕ ಗುಂಡಣ್ಣ, ಇದು ಕನ್ನಡಕ ಇಲ್ಲ, ಇದು ಸ್ಪೆಕ್ಸು. ಸೋಡಾ ಬುಡ್ಡಿ. ಆಕ್ರಿ ಇವಾಗ. ನಾನು ಅವ್ರ ಜೊತೆ ಆಟಾಡ್ತೀನಿ, ನನಗೂ ಖುಷಿ ಅನಿಸುತ್ತೆ. ನಿಮಗೆ ಯಾರಿಗೆಲ್ಲ ಇಷ್ಟ ಮಕ್ಳ ಜೊತೆ ಆಟಾಡೋಕ್ಕೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಅಮ್ಮ ಹಂಗೆ ಸಂತೆಗೆ ಹೋಗಿದ್ರು. ಗುರುವಾರ ಸಂತೆಗೆ ಹೋಗಿನೇ ಶುಕ್ರವಾರ ಶನಿವಾರ ಭಾನುವಾರ ಜಾತ್ರೆ ಅಲ್ವಾ, ಅದಕ್ಕೆ 3 ದಿವಸ ಜಾತ್ರೆ ಇರ್ತಾರೆ. ಆಮೇಲೆ ಇನ್ನು ನಾನ್ ವೆಜ್ ಮಾಡೋಂಗಿಲ್ಲ, ಅಲ್ಲಿ ದೇವ್ರ ಓಪನ್ ಇದೆ. ಅದಕ್ಕೆ ಅಮ್ಮ ತರಕಾರಿ ಎಲ್ಲ ತೊಗೊಬಂದ್ಬಿಡ್ತೀನಿ. ಆಮೇಲೆ ಪಲಾವು ಕೋಸಂಬರಿ ಆ ಥರ ಎಲ್ಲ ಮಾಡ್ಕೊತೀನಿ. ಒಬ್ಬಿಟ್ಟೆಲ್ಲ ಮಾಡುತ್ತಮ್ಮ, ಅದಕ್ಕೆ ವಡೆ ಬೋಂಡ ಈ ಥರ ಎಲ್ಲ ಮಾಡ್ಕೊಳ್ಳಿ ಅಂತ. ಇನ್ನು ಐಕ್ಳುಗಳಿಗೆ ಎಲ್ಲವಕ್ಕೂ ಇಷ್ಟ ಅಲ್ವಾ, ಅದಕ್ಕೆ ಅಮ್ಮ ಜಿಲೇಬಿ ಮೈಸೂರು ಪಾಕು ಖಾರ ಮಂಡಕ್ಕಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ. ಮಂಡಕ್ಕಿ ಅಂತಾರೆ, ಪುರಿ ಅಂತಾರೆ, ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಾವು ಮಂಡಕ್ಕಿ ಅಂತ ಹೇಳ್ತೀವಿ. ಬೂಂದಿ ಖಾರ ಹಾಕ್ಕೊಂಡು ಮಿಕ್ಸ್ ಖಾರ ಬರುತ್ತೆ, ಅದನ್ನ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಜಿಲೇಬಿ ಈ ಕಡೆ ಮೈಸೂರು ಪಾಕು. ಇನ್ನೇನು ಸಂಜೆ ಅಲ್ವಾ, ಸಂಜೆ ಆಗೋಗಿತ್ತು, ಸ್ನ್ಯಾಕ್ಸ್ ಥರನೂ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಕುತ್ಕೊಂಡು ಐಕ್ಳುಗಳು ನಾವು ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಹಂಗೆ ತಿಂತಾಯಿದ್ವಿ. ಆಮೇಲೆ ಗ್ರೀನ್ ಬಟಾಣಿ ತಗೊಬಂದಿತ್ತು ಅಮ್ಮ, ಚೆನ್ನಾಗಿರುತ್ತೆ ಒಂಥರ ಅಂದ್ಬಿಟ್ಟು ಎಲ್ಲದು ಮಿಕ್ಸ್ ಮಾಡ್ಕೊಂಡು ಎಲ್ಲ ಐಕ್ಳಿಗೆಲ್ಲ ಕೊಟ್ಟು ಅವೆಲ್ಲ ತಿನ್ಕೊಂಡು ಕೂತಿದ್ವಿ. ಇನ್ನೇನು ರಾತ್ರಿನೇ ಆಗೋಯ್ತು. ಇನ್ನೇನು ಲೈಟಾಗಿ ಏನಾದ್ರು ತಿಂದರೆ ಆಗುತ್ತೆ ಬಿಡು ಅಂದ್ಕೊಬಿಟ್ಟು ಎಲ್ಲ ತಿಂದ್ಬಿಟ್ಟಿರ್ತಾರಲ್ಲ. ನಿಮಗೆ ಗೊತ್ತಿರೋಂಗೆ ಯಾರಿಗೆ ಏನಾದ್ರು ಸ್ವೀಟು ಮಂಡಕ್ಕಿ ತಿಂದರೆ ಹೊಟ್ಟೆ ಹಸಿವು ಯಾರಿಗೂ ಆಗೋದೇ ಇಲ್ಲ. ಅದಕ್ಕೆ ಸರಿ ಎಲ್ಲ ಚೂರು ಅನ್ನ ತಿಂತೀನಿ ಮಮ್ಮಿ, ನನಗೇನು ಬೇಡ ಅಂತ ಅಂದರು. ಅದಕ್ಕೆ ಎಲ್ಲ ಊಟ ಮಾಡ್ಕೊಂಡು ಎಲ್ಲರಿಗೂ ಕೆಳಗೆ ಹಾಸ್ಕೊಟ್ಟೆ, ಎಲ್ಲ ಮನ್ಕೊಂಡ್ವಿ. ಇನ್ನು ನಮಗೆ ಶುಕ್ರವಾರ ಬೇರೆ ಅಲ್ವಾ, ಇನ್ನು ನಾಳೆಗಿನ ಬಾಯಿ ಬಿಗಲ್ಲಿ ಚುಸ್ಕೋಬೇಕು ರಾತ್ರಿ ಎಲ್ಲ. ಅದಕ್ಕೆ ಉಪವಾಸ ಇರಬೇಕು ನಾವು ಒಂದು ದಿವಸ ಎಲ್ಲ. ಶುಕ್ರವಾರ ಮಾರ್ನಿಂಗ್ ಬೆಳಗ್ಗೆಯಿಂದ ಸಂಜೆಗೆ ಉಪವಾಸ ಇರಬೇಕು. ನೈಟಲ್ಲಿ ಹೋಗಿ ಬಾಯಿ ಬಿಗ ಚುಸ್ಕೊಂಡು ದೇವ್ರ ಹತ್ರ ಹೋಗಿ ಎಡೆ ತೊಗೊಂಡು ಹೋಗ್ಬೇಕು. ಅದಕ್ಕೆ ನಾನು ಬೆಳಗ್ಗೆ ಹಂಗೆ ರಾತ್ರಿ ಎಲ್ಲ ಎತ್ತಿಟ್ಬಿಟ್ಟಿದ್ದೆ. ಬೆಳಗ್ಗೆ ಸಾಕಾಗಿ ಹೋಗಿ ನೆನ್ನೆ ಅಂದ್ಬಿಟ್ಟು ನಾನು
ಹಂಗೇನೆಲ್ಲ ಎತ್ತಿ ಇಟ್ಬಿಟ್ಟು ಮನ್ಕೊಂಡಿದ್ದೆ. ಅದಕ್ಕೆ ಬೆಳಗ್ಗೆ ಎದ್ದು ಮತ್ತೆ ಎಲ್ಲ ಫುಲ್ಲು ಕ್ಲೀನಾಗಿ ಉಪವಾಸ ಇರ್ತೀನಲ್ಲ, ಸುಸ್ತು ಬೇರೆ ಆಗ್ತಾಯಿತ್ತು ನನಗೆ. ಇಲ್ಲಿ ದೇವರಿಗೋಸ್ಕರ ಉಪವಾಸ ಇದ್ದರು ಅಮ್ಮ. ಅದಕ್ಕೇ ಕಲ್ಲಂಗಡಿ ಹಣ್ಣು ಮತ್ತು ಎಳ್ನೀರು, ಇನ್ನೇನು ಇದು ಹಣ್ಣುಗಳೆಲ್ಲ ಇರುತ್ತೆ, ಹಣ್ಣುಗಳೆಲ್ಲ ತಿನ್ಕೊಬೋದು. ಅದು ಒಲೆ ಮೇಲೆ ಮಾತ್ರ ಹಾಲು ಬಿಸಿನೀರು ಆ ಥರ ಒಲೆ ಮೇಲೆ ಮಾಡೋದು ಮಾತ್ರ ಏನೂ ತಿನ್ನಂಗಿಲ್ಲ ಅಷ್ಟೇ. ನಾನೆಲ್ಲ ಎತ್ತಿಕ್ಬಿಟ್ಟು ಎಲ್ಲದನ್ನು ಅದಕ್ಕೇನು ಹೊರಗೆ ಸ್ವಲ್ಪ ಕೆಲಸ ಇತ್ತು. ಆಮೇಲೆ ನೀರೆಲ್ಲ ತುಂಬಿಸ್ಕೋಬೇಕು, ಮತ್ತು ಮನೆ ಕೆಲಸ, ಹಾಲು ಕರ್ಕೊಳೋದು ಎಲ್ಲ ತುಂಬ ಕೆಲಸ ಇದ್ದೇ ಇರುತ್ತಲ್ವ. ಆಮೇಲೆ ನನ್ನ ತಂಗಿದು ಹಸು ಕರು ಹಾಕಿತ್ತು. ಅದು ಯಾಕೋ ಗೊತ್ತಿಲ್ಲ, ಹಸುಗೆ ಪಾಪ ಹುಷಾರೇ ಇರಲಿಲ್ಲ. ಅದು ಎದೆಬಾವು ಇಲ್ಲಾಂದರೆ ಅರ್ಪತಿ ಅಂತ ಹೇಳ್ತಾರೆ, ಆ ಥರ ಆಗಿತ್ತು ಅದಕ್ಕೆ. ಪಾಪ ಫುಲ್ಲು ಎದೆಬಾವಾಗಿ ಒಸಿ ನೋವಾಗಿರಲಿಲ್ಲ ಅದಕ್ಕೆ ಡಾಕ್ಟ್ರು ಬಂದಿದ್ರು. ಡಾಕ್ಟ್ರು ಬಂದು ತುಂಬ ವೀಕ್ ಆಗಿದೆ ಇದು, ಅದಕ್ಕೆ ಗ್ಲೂಕೋಸ್ ಎಲ್ಲ ಹಾಕ್ತೀನಿ, ಒಂದು 3-4 ದಿವಸ ಮೆಡಿಸನ್ ಕರೆಕ್ಟಾಗಿ ನೀವು ಫಾಲೋ ಮಾಡಿದ್ರೆ ಅದಕ್ಕೆ ಕರೆಕ್ಟಾಗಿ ಇದಾಗುತ್ತೆ ಅಂದರು. 3 ದಿವಸ ಮೆಡಿಸನ್ ಹಾಕಿದ್ರು. ಡಾಕ್ಟ್ರು ಮಾತ್ರ ಎಷ್ಟು ಬೇಗ ಹೋಯ್ತು ಅಂದರೆ ಮಾತ್ರ ಎಷ್ಟು ಕಮ್ಮಿ ಆಗೈತಿ. ಯಾವುದೇ ಆದರೂ ಪ್ರಾಣಿ, ಮೂಕ್ ಪ್ರಾಣಿ ಯಾವ್ದು ಹೇಳ್ತವೆ ಅಲ್ವ ನಮಗೆ, ಅದಕ್ಕೆ ಸರಿ ಹಂಗೇನೆ ಉಕ್ಕೆ ಹೊಡೆಯೋಕ್ಕೂ ಬಂದಿದ್ರು. ಅಕ್ಕ ಎಷ್ಟು ಬಿಟ್ಟು ಕಡೆ ನನ್ಮಿಗೆ ಮುಳ್ಳುಗಪ್ಪೆ ಯಾವಾಗ ಕಾಲು ಸಾಯಿಸೆ. ಹಂಗೆ ಉಕ್ಕೆ ಹೊಡೆಯೋಕೆ ಬಂದಿದ್ರಲ್ಲ, ಸ್ವಲ್ಪ ಅಲ್ಲಿ ಇದು ಸ್ವಲ್ಪ ಇದಿತ್ತು ಅಷ್ಟೇ. ಸೊ ಹಾಗೆ ಎಲ್ಲ ಎಡಮಟ್ಟೆ ಅಲ್ಲಿ ಸ್ವಲ್ಪ ಬಾಚ್ ಹಾಕೋಣ ಅಂದ್ಬಿಟ್ಟು ಅಕ್ಕ ನಾವೆಲ್ಲ ಬಾಚ್ ಹಾಕ್ತಾಯಿದ್ವಿ. ಹಾಗೆ ಮೊಡ್ರುಗಪ್ಪೆ ನೋಡ್ಬಿಟ್ಟು ನನಗಂತೂ ಯಪ್ಪ ಎಷ್ಟು ಭಯ ಆಗೋಯ್ತು ಅಂದರೆ, ಅದು ನೋಡ್ಬಿಟ್ಟೆ ಮೈಯೆಲ್ಲ ಜುಮ್ ಅಂತೈತೆ. ಹಂಗೇ ಬೆಂಕಿ ಎಲ್ಲ ಹಾಕ್ಬಿಟ್ಟು ಆ ಕಡೆ ಸೈಡು. ಆಮೇಲೆ ಶುಂಠಿ ಎಲ್ಲ ಸ್ವಲ್ಪ ಇತ್ತು, ಎಲ್ಲ ಐಕ್ಳುಗಳೆಲ್ಲ ಸೇರ್ಕೊಂಡು ಎಲ್ಲ ಹಾಯ್ಕೊಂಬಿಟ್ಟು ಎಲ್ಲ ಚೀಲಕ್ಕೆಲ್ಲ ತುಂಬಿಟ್ವಿ. ಆಮೇಲೆ ಉಕ್ಕೆ ಹೊಡ್ಸಿದ್ವಿ. ಇನ್ನು ಫುಲ್ಲು ಟೈಮ್ ಆಗೋಗಿತ್ತು, ಸಂಜೆ ಆಗೋಗ್ಬಿಡ್ತಾ ಇತ್ತು. ಅದಕ್ಕೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪನೇ ಅಷ್ಟೇ ಇದೆಲ್ಲ ಸೇರ್ಕೊಂಡೆಲ್ಲ ಇದು ಮಾಡಿ ಉಕ್ಕೆ ಅಮ್ಮ ಹೊಡಿಸ್ತೀನಿ ನೀವು ಹೋಗಿ ಎಲ್ಲ ಕೆಲಸ ಮಾಡ್ಕೊ ಅಂತ ಅಂದರು. ಅದಕ್ಕೆ ನಾವೆಲ್ಲ ಹೋಗ್ಬಿಟ್ಟು ಇನ್ನೇನಿಲ್ಲ ಮನೆಯೆಲ್ಲ ಒಡಿಸ್ಕೊಂಡ್ವಿ. ಇನ್ನು ಎಡೆಗೆಲ್ಲ ಅಮ್ಮ ಎಲ್ಲ ರೆಡಿ ಮಾಡಿ ಇಟ್ಟಿತ್ತು. ಅಮ್ಮ ಸ್ನಾನ ಮಾಡ್ಕೊಂಡು ಒಬ್ಬಿಟ್ಟು ತಟ್ಕೊಡ್ತೀನಿ, ನೀವೆಲ್ಲ ರೆಡಿ ಆಗ್ರಿ ಅಂತೇಳಿ ಟೈಮ್ ಆಗೋಗ್ಬಿಟ್ಟಿತ್ತು. 7:15 ಅಷ್ಟೊತ್ತಿಗೆ ಹೋಗ್ಬೇಕು. ಇಲ್ಲಿಂದ ನಾವು ಹೊಲ್ದ ಹತ್ರ ಇರೋದಲ್ಲ, ಊರೊಳಗೆ ಹೋಗಬೇಕು ಅಂದರೆ ಬೈಕಲ್ಲಿ ಎಷ್ಟು ಜನ ಅಂತ ಹೋಗುತ್ತೆ, ಎಲ್ಲರೂ ಚುಚ್ಕೋತಾ ಇದ್ದೀವಿ 5 ಜನನೂ. ನಾನು ಮತ್ತು ನನ್ನ ತಂಗಿ, ಇನ್ನೊಬ್ಳು ತಂಗಿ, ನಮ್ಮ ಅಕ್ಕ, 4 ಜನ. ಮತ್ತು ಅಕ್ಕ ಚುಚ್ಕೊಂಡಿಲ್ಲ, ಅಕ್ಕನ ಮಗಳು ಚುಚ್ಕೊಂಡ್ಲು. ಅದಕ್ಕೇ ಎಲ್ಲ ನೋಡಿ ಒಬ್ಬಿಟ್ಟು, ವಡೆ, ಬೋಂಡ, ಆಮೇಲೆ ಕೋಸಂಬರಿ, ಮೊಸರನ್ನ, ಬೆಲ್ಲದನ್ನ ತೊಗೊಂಡೋಗ್ಬೇಕು. ಆಮೇಲೆ ಹಣ್ಣುಗಳು ಇನ್ನೆಲ್ಲ ಎಡೆ ತೊಗೊಂಡು ನಾವು ಹೋಗೋಷ್ಟೊತ್ತಿಗೆ ಆಗುತ್ತೆ. ನಾವು ಹೋಗೋಷ್ಟೊತ್ತಿಗೆ ಬಾಯಿ ಚುಚ್ಚೇ ಬಿಟ್ಟಿದ್ರು ಅಲ್ಲಿ ಅಷ್ಟು ಬೇಗ. ಇನ್ನು ನಾವು ಇಬ್ಬರೇ ಹುಡುಗಿರಿದ್ರು, ನಾವಿದ್ವು ಅಷ್ಟೇ. ಅದಕ್ಕೆ ನಾವು ಚುಸ್ಕೊಬಿಟ್ಟು ಇವಾಗ ದೇವ್ರ ಹತ್ರ ಆರತಿ ಎಡೆ ತೊಗೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಜನ ನೋಡಿ, ನೀವೇ ನೋಡ್ತಾ ಇದ್ರಿ ಎಷ್ಟು ಜನ ತುಂಬ್ಕೊಂಡಿದ್ದಾರೆ ಅಂದರೆ, ಹೆಣ್ಮಕ್ಳೇ ಬರೀ ಎಲ್ಲರೂ ಎಷ್ಟು ಜನ ಬಾಯಿ ಚುಚ್ಕೊಂಡಿದ್ದಾರೆ. ನಾನು ಇದು 2ನೇ ವರ್ಷ ಚುಚ್ಕೊತಾ ಇರೋದು. ನಮ್ಮ ಅಕ್ಕ ನನ್ನ ತಂಗಿಯರು ಚುಚ್ಕೊಂತಾರೆ, ನಾನು ಎದ್ರುಕೊಂಡು ಚುಚ್ಕೊಂಡೇ ಇರಲಿಲ್ಲ ಎಷ್ಟು ವರ್ಷದಿಂದ. ಅದಕ್ಕೇನೆ ಇರಲಿ ಬಿಡು, ದೇವ್ರ ಹತ್ರ ಬೇಡ್ಕೊಂಡು ಚುಚ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ನಾನು ಈ ಹೋದಷ್ಟು ಚುಚ್ಕೊಂಡಿದ್ದೆ, ಮತ್ತು ಈ ವರ್ಷ ಚುಚ್ಕೊಂಡಿದ್ದೀನಿ. ಏನು ಆ ಥರ ಏನು ನೋವಾಗೋದಿಲ್ಲ, ನಾವು ಉಪವಾಸ ಇರ್ತೀವಲ್ಲ. ಆದರೆ ಇದನ್ನು ಒಲೆ ಮೇಲೆ ಮಾಡೋದು ಮತ್ತು ತಿನ್ನಬಾರ್ದು ಅಷ್ಟೇ, ಏನು ನೋವಾಗಲ್ಲ. ನಾವೆಲ್ಲ ಚುಚ್ಕೊಂಡು ಇವಾಗ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಎಡೆ ತೊಗೊಂಡು ಹೋಗಬೇಕು. ಎಡೆ ತೊಗೊಂಡು ನಾವು ದೇವ್ರನ್ನ ಕರ್ಕೊಂಬರ್ತಾ ಇದ್ದಾರೆ. ಈ ದೇವ್ರನ್ನ ಇಲ್ಲಿ ಹೊಸದು ಓಪನ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ಇದನ್ನ ಓಪನಿಂಗ್ ಇರೋದಕ್ಕೆ ನಾವು ನಾನ್ ವೆಜ್ ಮಾಡೋಂಗಿಲ್ಲ. ಇದು ಓಪನ್ ಇವಾಗ ಈ ವರ್ಷ ಓಪನ್ ಮಾಡಿದ್ದಾರೆ. ಫಸ್ಟು ಹಳೇದಿತ್ತು, ಅದನ್ನೆಲ್ಲ ಇದು ಮಾಡಿಬಿಟ್ಟು ಹೊಸ್ದಾಗಿ ಕಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ದೇವರೆಲ್ಲ ಹೊಂಡಿಸ್ಕೊಂಡು ಇವಾಗ ನಾವು ದೇವ್ರ ಮುಂದೆ ಹೋಗ್ತಾ ಇರುತ್ತೆ, ನಾವು ಹಿಂದೆ ಹೋಗ್ಬೇಕು ಎಡೆ ಎಲ್ಲ ತೊಗೊಂಡು ಒಬ್ಬಿಟ್ಟೆಲ್ಲ ಮಾಡ್ಕೊಂಡಿದ್ವಲ್ಲ. ನನ್ನ ತಂಗಿನೂ ಮಾಡಿದ್ಲು, ಅವಳದು ನಂದು ಮತ್ತು ನಮ್ಮ ಅಕ್ಕನೇ ಇದ್ದಾಳೆ, ಅವಳದು ಮಾಡಿಕೊಟ್ಟು 3 ಜನನು ಅವ್ರ ಮನೇಲಿ ಅವ್ರಲ್ಲಿ ಕೊಟ್ಟರೆ ಎಲ್ಲ ತಗೊಂಡು 3 ಜನ ಇಟ್ಕೊಂಡು ಹೋದ್ವಿ. ಎಡೆ ತೊಗೊಂಡು ದೇವ್ರು ಹೊಂಡಿಸ್ತಿದ್ದಾರೆ. ದೇವರು ಹೋಗ್ತಾ ಇರೋದು, ನಾವು ಹಿಂದ್ಗಡೆ ಹೋಗಬೇಕು. ಇವಾಗ ದೇವಸ್ಥಾನ ಹತ್ರ ಬಂದ್ವಿ ನೋಡಿ. ಇದು ಈ ದೇವಸ್ಥಾನ ದೊಡ್ಡ ದೇವಸ್ಥಾನ, ಅದು ಓಪನಿಂಗ್ ಇದೆಯಲ್ಲ, ಅದು ಚಿಕ್ಕ ದೇವಸ್ಥಾನ. ಅಲ್ಲಿಂದ ದೇವ್ರನ್ನ ಹೊಂಡಿಸ್ಕೊಂಡು ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ. ಇದು ಆದಳಮ್ಮ ಅಂತ ದೇವಸ್ಥಾನ. ಇಲ್ಲಿ ಎಲ್ಲರೂ ದೇವ್ರ ಪ್ರಸಾದ ಮಾಡ್ಕೊಂಡು ಎಲ್ಲ ತಗೊಬಂದಿದ್ದಾರೆ. ನಾವು ಇವಾಗ ಬಾಯಿ ಬಚ್ಚಿಸ್ಕೊಂಡಿರ್ತೀವಲ್ಲ, ಎಲ್ಲರೂ ನಾವು ಮೂರು ಸುತ್ತು ನಾವು ದೇವ್ರನ್ನ ಸುತ್ತಬಿಟ್ಟು ನಾವು ಎಡೆ ತೊಗೊಂಡು ಒಳಗಡೆ ಹೋಗಿ ಇಟ್ಬಿಟ್ಟು ಬರಬೇಕು. ಅದಕ್ಕೆ ಫಸ್ಟ್ ನಾವು ಬಾಯಿ ಬೀಗನ ಒಳಗಡೆ ಹೋಗಂಗಿಲ್ಲ, ನಾವು ಬಾಯಿ ಬಚ್ಚಿಸ್ಕೊಂಡಿರೋರು ಹೊರಗೆ ಇರಬೇಕು. ಇವಾಗ ಬಾಯಿ ಬೀಗ ತೆಗಿತಾರೆ 3 ಸುತ್ತಾದ್ಮೇಲೆ. ಆಮೇಲೆ ಒಳಗಡೆ ಬರಬೇಕು, ನಾವು ಎಡೆ ತೊಗೊಂಡು
ದೇವ್ರ ಹತ್ರ ಅಲ್ಲೇ ಎಷ್ಟು ತುಂಬ ಜನ ಇರ್ತಾರೆ, ನೀವೇ ನೋಡಿ ಎಷ್ಟು ಎಡೆ ಇಟ್ಕೊಂಡಿರ್ತಾರೆ ಅಂತ ಎಲ್ಲರೂ. ಇದು ದೇವಸ್ಥಾನ 3 ದೇವರಿದೆ. ಇದು ಆದಳಮ್ಮ ಮತ್ತು ಕನ್ನಮಡಿ ಅಮ್ಮ ಮತ್ತು ಇನ್ನೊಂದು ಈ ಕಡೆ ಸೈಡು ಶಿವನ ದೇವರು. 3 ದೇವರಿದೆ, ಮಧ್ಯದಲ್ಲಿರೋದು ಆದಳಮ್ಮ ದೇವರು. ಎಷ್ಟು ಚೆನ್ನಾಗಿದೆ ಅಂದರೆ ಮಾತ್ರ ಅಲಂಕಾರ ಮಾಡಿದ್ರು ದೇವರು ನೋಡಿ. ಎಲ್ಲ ಪ್ರಸಾದ ಮಾಡ್ಕೊಂಬಂದಿದ್ದಾರೆ, ಎಲ್ಲ ಇಲ್ಲಿ ಇಡಬೇಕಷ್ಟೇ. ದೇವ್ರದ್ದು ತೀರ್ಥ ಎಲ್ಲ ಹಾಕ್ತಾರೆ, ನಾವು ಅದಕ್ಕೆ ಮಾಡ್ಕೊಂಬಂದಿದ್ವಲ್ಲ ಎಲ್ಲ ಎಷ್ಟು ಜನ ನಿಂತ್ಕೊಳಕ್ಕೆ ಆಗ್ತಾಯಿಲ್ಲ. ಹೆಂಗೋ ಸ್ವಲ್ಪ ಮಳೆ ಬಂದಿರೋಕ್ಕೆ ತಂಪಿತ್ತು. ಸತಿ ಮಾತ್ರ ಸೆಕೆ ಆಗಿತ್ತು, ಮಾತ್ರ ನಿಂತ್ಕೊಳಕ್ಕೆ ಆಗ್ತಾಯಿಲ್ಲ. ಬೆವ್ತ್ಕೊಂಡು ತಲೆ ಒಳಗೆಲ್ಲ ನೀರು, ಮೈಯೊಳಗೆಲ್ಲ ನೀರು ಬರ್ತಾಯಿತ್ತು. ಸರಿ ಪ್ರಸಾದ ಎಲ್ಲ ಕೊಟ್ಟರು, ಎಲ್ಲರದ್ದು ಇವಾಗ ಪ್ರಸಾದ ಎಲ್ಲ ತೊಗೊಂಡು ತೀರ್ಥ ಎಲ್ಲ ಹಾಕ್ತಾರೆ. ಆಮೇಲೆ ನಾವು ನೋಡಿ ಒಂದು ಶಿವನ ದೇವಸ್ಥಾನ, ನಾನು ಹೇಳಿದ್ನಲ್ಲ ಅದು ಶಿವಂದೊಂದು, ಇದು ಅದಳಮ್ಮ ಮತ್ತು ಈ ಕಡೆ ಸೈಡು ಕನ್ನಮಡಿ ಅಮ್ಮ. ನೋಡಿ 3 ದೇವರಿದೆ, ಮಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದರು ಅಂದರೆ 2 ಕಣ್ಣು ಸಾಲದು ನೋಡೋಕ್ಕೆ. ಸರಿ ಎಲ್ಲ ಸರಿ ಆಯಿತು. ನಮ್ಮ ಅಮ್ಮ ನೋಡಿ ಒಬ್ಬಿಟ್ಟು ಮಾಡ್ತೈತೆ, ಇಲ್ಲಿ ಕಾಯಿ ಒಬ್ಬಿಟ್ಟು, ಇಲ್ಲಿ ಎಳ್ಳು ಒಬ್ಬಿಟ್ಟು. ಇವನೊಬ್ಬ ಕಿತಾಪತಿ ನೋಡಿ ನೋಡಿ ಹೊಟ್ಟಸ್ಬಿಟ್ಟು ತಿಂತಾಳೆ. ನೀ ತಿನ್ನಕ ನಾಯಿಕ್ಳೆಲ್ಲ ಮನ್ಕೊಂಡವೆ. ಇವಳು ಬಂದು ಏನಕ್ಕ ಇವಾಗ ಮನೆ ಬಂದ್ವಿ. ಮನೆ ಬರೋಷ್ಟೊತ್ತಿಗೆ 10 ಗಂಟೆ 10:15 ಆಗೋಯ್ತು. ಐಕ್ಳುಗಳೆಲ್ಲ ನಾವು ಅವಕ್ಕೆಲ್ಲ ತಿನ್ನಿಸಿದ್ದೆ, ಎಲ್ಲ ಒಬ್ಬಿಟ್ಟು ಅದು ಇದು ತಿನ್ಕೊಂಡಿದ್ವು. ತಿಂದ್ಬಿಟ್ಟು ಸ್ವಲ್ಪ ಮನ್ಕೊಂಡಿದ್ವು, ಒಂದು ಎದ್ದಿದ್ವು. ಅದಕ್ಕೆ ನೋಡಿ ಇವಾಗ ನಾವು ಹೊಟ್ಟಸ್ಬಿಟ್ಟು ಕುತ್ಕೊಂಡಿದ ತಕ್ಷಣ ಫಸ್ಟ್ ಒಬ್ಬಿಟ್ಟು ತಿಂತಾಯಿದ್ವಿ. ಅಮ್ಮ ಎಳ್ಳು ಒಬ್ಬಿಟ್ಟು ಕಾಯಿ ಒಬ್ಬಿಟ್ಟೆಲ್ಲ ಮಾಡಿತ್ತಲ್ಲ, ಸರಿ ಎಲ್ಲ ತಿಂದ್ಬಿಟ್ಟು ಮನ್ಕೊಂಡ್ವಿ. ಮತ್ತೆ ಬೆಳಗ್ಗೆ ಎದ್ವಿ 3 ಗಂಟೆ 4 ಗಂಟೆಗೆ ಎದ್ಬಿಟ್ಟು ಮತ್ತೆ ಆರತಿ ಎಲ್ಲ ಮಾಡ್ಕೊಂಡು ಮತ್ತೆ ಕೆಂಡಕ್ಕೆ ಹೋಗ್ಬೇಕು. ಇವಾಗ ಅಲ್ಲಿ ಕೆಂಡ ತುಣಿತಾರೆ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಾತ್ರ. ವರ್ಷ ಇದೇ ಥರ ಮಾಡ್ತಾರೆ, ಯಾವುದೂ ಇದು ಏನಪ್ಪ ಇದು ಮಾಡೋದಿಲ್ಲ. ವರ್ಷ 3 ದಿವಸ ಕೆಂಡ, ಅದು ಬಾಯಿ ಬೀಗ, ಕೆಂಡಕೊಂಡ ಮತ್ತು ಇದು ಜಾತ್ರೆ 3 ಇರುತ್ತೆ. ಸರಿ ಇವಾಗ ಬೆಳಗ್ಗೆ ಎದ್ಬಿಟ್ಟು ನಾವು ಆರತಿ ಮಾಡ್ಕೊಂಡು ತೊಮಟದ ಆರತಿ ಮಾಡ್ಕೊಂಡು ಅಮ್ಮ ನಾವೆಲ್ಲ ರೆಡಿ ಆಗ್ತಿದ್ವಿ. ಮಕ್ಳಿಗೆ 2ಕ್ಕೂ, ನನ್ನ ಮಗಳಿಗೆ ಮತ್ತು ಅಕ್ಕನ ಮಗಳಿಗೆ ಇಬ್ಬರಿಗೂ ರೆಡಿ ಮಾಡಿದೆ. ಅವರಿಬ್ಬರು ಆರತಿ ಇಟ್ಕೊತಾರೆ ಸರಿ ಅಂತ. ಇಟ್ಕೊಂತವಾವು ನಾವು ಕೈ ನೋವು ಅಂತ ಹೇಳ್ತಿರ್ತಾವೆ. ಅದಕ್ಕೆ ನಾವು ಸರಿ ಅಂದ್ಬಿಟ್ಟು ಇವಾಗ ನೋಡಿ ಕೆಂಡಕ್ಕೆ ರೆಡಿ ಮಾಡ್ತಿದ್ದಾರೆ. ನಮ್ಮ ಇಲ್ಲಿ ಬರೋಷ್ಟಕ್ಕೆ ಎದ್ದಿದ್ದಾಗ 3 ಗಂಟೆ, ನಾವು ಇಲ್ಲಿ ಬಂದಾಗ 4 ಕಾಲ ಆಯ್ತು. ನಾವೆಲ್ಲರೂ ರೆಡಿ ಆಗಬೇಕಲ್ಲ, ನಿಮಗೆ ಗೊತ್ತಿರಂಗೆ ಹೇಳಿ. ಒಬ್ಬರು ರೆಡಿ ಆಗೋದು ಎಷ್ಟೊತ್ತು, ನಾವು ಐಕ್ಳುಗಳನ್ನ ಇಟ್ಕೊಂಡು ಎಲ್ಲ ರೆಡಿಯಾಗಿ ಬರೋಷ್ಟಕ್ಕೆ ಎಷ್ಟೊತ್ತು ಆಗೋಗುತ್ತೆ. ಇವಾಗ ಕೆಂಡಕ್ಕೆಲ್ಲ ಇದು ಮಾಡಿದ್ದಾರೆ, ಅದು ಫುಲ್ಲು ಉರಿಬೇಕು. ಹುರಿದ್ಬಿಟ್ಟು ಎಲ್ಲ ಅದನ್ನು ಕ್ಲೀನಾಗಿ ಮಟ್ಟ ಮಾಡ್ತಾನೆ ನೋಡಿ. ರೆಡಿ ಆಗ್ಬಿಟ್ಟು ನನ್ನ ಕೈಗೆ ಕೊಟ್ಬಿಟ್ಟಿದ್ದಲ್ಲ, ಇಟ್ಕೊಂಡ್ರಿ ಅಂದರೆ ಇಟ್ಕೊಂಡ್ಲಿಲ್ಲ, ಇಟ್ಕೊಂಡು ಮುಂದಕ್ಕೆ ಹೋಗೋದೇ ಇಲ್ಲ ಅವು. ಅದಕ್ಕೆ ಸರಿ ಬಿಡು ಅಂದ್ಬಿಟ್ಟು ನಾನೇ ಇಟ್ಕೊಂಡು ಹೋಗ್ತಿರ್ತೀನಿ, ಆಮೇಲೆ ಅಲ್ಲಿ ಒಳಗಡೆ ಕೊಡ್ತೀನಿ ಬಿಡು ಅಂತ ಅಂದೆ. ಇವಾಗ ಎಷ್ಟು ಜನ ನೋಡಿ ಬೆಳಗ್ಗೆ ಆದ್ರೂ ಎಷ್ಟು ಜನ ಬಂದಿದ್ದಾರೆ ಅಂತ ನೋಡಿ. ನಾವು ಇವಾಗ ದೇವಸ್ಥಾನ ಒಳಗೆ ಹೋಗ್ತೀನಿ. ಎಲ್ಲ ದೇವಸ್ಥಾನ ಹತ್ರನೂ 3 ಸುತ್ತು ಮಾಡ್ಕೊಂಡು ಇವಾಗ ದೇವಸ್ಥಾನ ಒಳಗೆ ಹೋಗ್ಬೇಕು. ಒಳಗೆ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಆರತಿ ಮಾಡ್ಕೊಬಂದಿರ್ತಾರೆ, ಅಲ್ಲಿ ದೇವಸ್ಥಾನ ಹತ್ರ ಇಡಬೇಕು ಎಲ್ಲರೂ. ನನ್ನ ಮಗಳು, ನಮ್ಮ ಅಕ್ಕನ ಮಗಳು ಎಲ್ಲರಿಗೂ ಜಡೆ ಎಲ್ಲ ಹಾಕಿದ್ದೀನಿ. ಅದಕ್ಕೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಒಬ್ಬರೊಬ್ರು ಒಂದೊಂದು ಥರ ಆರತಿ ಮಾಡ್ಕೊಬಂದಿದ್ದಾರೆ. ನಾವು ಕಣಗ್ಲು ಹೂವನೂ ಇತ್ತು, ಸ್ವಲ್ಪ ಮಲ್ಲಿಗೆ ಹೂವು ಇತ್ತು. ಆಮೇಲೆ ಅಮ್ಮ ಒಂಚೂರು ಅಕ್ಕ ಒಂಬಾಳೆ ಕಿತ್ಕೊಬಂದಿದ್ದು, ಅಲ್ಲಿ ಸಿಕ್ಕೇ ಇರಲಿಲ್ಲ, ಯಾಕೋ ಗೊತ್ತಿಲ್ಲ ಈ ವರ್ಷ ಸಿಗಲೇ ಇಲ್ಲ ಒಂಬಾಳೆ. ಅದಕ್ಕೆ ಎಲ್ಲ ಆರತಿನೆಲ್ಲ ಒಳಗೆ ಇಟ್ಬಿಡ್ಬೇಕು. ಆಮೇಲೆ ಕೆಂಡ ಎಲ್ಲ ಆದಮೇಲೆ ಲಾಸ್ಟಿಗೆ ಕೆಂಡ ಎಲ್ಲ ತುಣಿತಾರಲ್ಲ ಅವಾಗ ಆರತಿ ತೊಗೊಂಡು ನಾವು ಮನೆಗೆ ಹೋಗ್ಬೇಕು. ನೋಡಿ ಐಕ್ಳುಗಳೇ ಚಳಿ ಅಂದ್ಬಿಟ್ಟು ಎಲ್ಲವೂ ನಿದ್ದೆ ಬಂದ್ಬಿಟ್ಟಿದ್ದೀವಲ್ಲ, ನಿದ್ದೆ ಅಂತ ಅವೆಲ್ಲವೂ ಕೂತ್ಕೊಂಡಿದ್ದು. ಅದಕ್ಕೆ ನಾವು ಕೂರ್ಸ್ಕೊಂಡು ಕೂತಿದ್ದೆ. ಇನ್ನೂ ಕರೆಕ್ಟಾಗಿ ಸೂರ್ಯ ಹುಟ್ಟಬೇಕು. ಸೂರ್ಯ ಹುಟ್ಟಾದ್ಮೇಲೆ ಕೆಂಡ ತುಣಿಯೋದು. ಅದಕ್ಕೆ ಅಷ್ಟು ತನಕ ನಾವು ಅವರೆಲ್ಲ ಇದು ಮಾಡಿದ್ರೆ ಕೂತ್ಕೊಂಡು ಸುಮ್ಮನೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದೀವಿ. ನೋಡಿ ಇವಾಗ ಸ್ಟಾರ್ಟ್ ಆಯ್ತು. ಇವಾಗ ಎಲ್ಲರೂ ಒಬ್ಬರೊಬ್ಬರು ವಹಿಸ್ಕೊಂಡಿರ್ತಾರೆ. ಒಂದೊಂದು ವರ್ಷ ಒಬ್ಬರೊಬ್ಬರು ಇದನ್ನಪ್ಪ ಕಳಸ ಒರೆಸೋದು. ಈ ವರ್ಷ ಬೇರೆ ಯಾರೋ ವಹಿಸ್ಕೊಂಡಿದ್ರು. ಈ ಥರ ಮಾಡ್ತಾರೆ ಯಾವಾಗಲೂ. ನೋಡಿ ಕೆಂಡ ಎಲ್ಲ ಇವಾಗ ರೆಡಿ ಆಯಿತು. ಹತ್ತತ್ರ 6 ಗಂಟೆ 6 ಕಾಲು ಆಗಕ್ಕೆ ಬಂತು. ಇವಾಗ ಬೆಳಗ್ಗೆ ಆಗೋಯ್ತು. ನೋಡಿ ಈ ಥರ ನಮ್ಮ ಊರಲ್ಲಿ ಜಾತ್ರೆ ಈ ಥರ ಮಾಡ್ತಾರೆ.
ನಮ್ಮೂರಲ್ಲಿ ಇದೇ ಥರ ಕೆಂಡ ತುಣಿಯೋದು ನೋಡಿ. ಹೆಣ್ಮಕ್ಳೆಲ್ಲ ತುಳಿಯೋಂಗಿಲ್ಲ, ಗಂಡು ಮಕ್ಕಳು ಮಾತ್ರ. ಆಮೇಲೆ ದೊಡ್ಡೋರಾಗಿರಲ್ವಲ್ಲ ಆ ಮಕ್ಕಳು ಹೆಣ್ಮಕ್ಳು ಮಾತ್ರ ತುಣಿಬೇಕಷ್ಟೇ. ನಮ್ಮ ಕಡೆ ಈ ಥರ ಮಾಡ್ಕೊಂಬಂದಿದ್ದಾರೆ. ಹೆಣ್ಮಕ್ಳು ಯಾರು ತುಳಿಯಲ್ಲ, ಗಂಡು ಮಕ್ಕಳು ಮಾತ್ರ ತುಣಿತಾರೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಚಾಮು ದೇವ್ರದ್ದು ಅದು ಇದು ಬಾರಿಸ್ತಾ ಇರ್ತಾರೆ, ಡೋಲ್ ಬಾರಿಸ್ತಾ ಇರ್ತಾರೆ, ಒಂಥರ ಖುಷಿ ಅನಿಸುತ್ತೆ ನೋಡಿ. ಇವಾಗಂತೂ ಬೆಳಗ್ಗೆ ಆಗೋಯ್ತು, ಅವರಂತೂ ಮುಂದೆ ಬರೋಂಗಿಲ್ಲ, ಕೊರಳು ಹೊಡಿತಾರೆ. ಅದು ದೇವ್ರು ಬರೋದು ಸುಳ್ಳು ನಿಜ ಅಂತ ನನಗಂತೂ ಗೊತ್ತಿಲ್ಲ. ಒಟ್ಟಿಗೆ ದೇವ್ರು ಅಂದರೆ ನಾನು ನಂಬ್ತೀನಿ ಅಷ್ಟೇ. ಇವಾಗ ಎಲ್ಲರೂ ಗಂಡು ಮಕ್ಕಳಾಗಲಿ ಐಕ್ಳುಗಳು ಹೆಣ್ಮಕ್ಳು ಮಾತ್ರ ತುಣಿದಿಲ್ಲ ಅಷ್ಟೇ. ಎಲ್ಲ ಆಯ್ತು. ಇವಾಗ ಒಬ್ಬರೊಬ್ಬರೇ ಎಲ್ಲ ಆರತಿ ತೊಗೊಂಡು ಇವಾಗ ಹೊರಗಡೆ ಎಲ್ಲ ಅಲ್ಲೂ ದೇವ್ರ ಹತ್ರನೇ ಬೆಳ್ಕೊಂಡು, ಇಲ್ಲೂ ಹೊರಗಡೆ ದೇವ್ರನ್ನ ಹೊಂಡಿಸಿರ್ತಾರಲ್ಲ ಅವ್ರು ಅದ್ರ ಹತ್ರನೂ ಬೆಳ್ಕೊಂಡು ಇವಾಗ ತಗೊಂಡು ಅವ್ರ ಮನೆಗೆ ಹೋಗ್ತಾರೆ ಅಷ್ಟೇ. ಇನ್ನು ಮುಗೀತು, ಇನ್ನು ಕೆಂಡದ ಮಾತ್ರ ಮುಗೀತು. ಇನ್ನು ಮತ್ತೆ ಬೆಳಗ್ಗೆ ಮಾಮೂಲಿ ಜಾತ್ರೆ ಇರುತ್ತೆ, ರಾತ್ರಿ ನಾಟಕ ಅಂತೆ, ಮತ್ತು ಎಲ್ಲ ಆರ್ಕೆಸ್ಟ್ರಾ ಎಲ್ಲ ಪ್ರತಿಯೊಂದು ನಡೀತಾ ಇರುತ್ತೆ. ಇಲ್ಲಂತೂ ಈ ಸತಿ ನಾಟಕ ಇಟ್ಟಿದ್ದಾರೆ. ಯಾಕೆಂದರೆ 15 ವರ್ಷದಿಂದ ನಾಟಕ ಮಾಡಿರಲಿಲ್ಲ, ಅದಕ್ಕೇ ಏನೇನೋ ಊರಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂದ್ಬಿಟ್ಟು ಇವಾಗ ನಾಟಕ ಈ ವರ್ಷ ಮಾಡಿದೆ. 15 ವರ್ಷ ಆದಮೇಲೆ ಈ ವರ್ಷ ಭಾನುವಾರ ತಿಳ್ಕೊಂಡು ನೋಡಿ. ಇವಾಗ ಸರಿ ಅಂದ್ಬಿಟ್ಟು ನಾನು ಅವರೆಲ್ಲ ಬೆಳ್ಕೊಂಡು ಅವರು ತಗೊಂಡೋಗ್ತೀನಿ. ನಾನು ನನ್ನ ಅಕ್ಕನ ಮಗಳು ನನ್ನ ಮಗಳು ಇಬ್ಬರೂ ಆರತಿ ಬೆಳ್ಕೊಂಡು ಇವಾಗ ಅವರು ಹೊರಗಡೆ ತಗೊಂಡು ಹೋಗ್ತಾರೆ. ಅದಕ್ಕೆ ಇಟ್ಕೊಳಕ್ಕೆ ಬರೋದಿಲ್ಲ, ನಾನೇ ಇಟ್ಕೊಂಡು ಹೋಗ್ತೀನಿ. ಅಲ್ಲಂತೂ ಫುಲ್ಲು ಮಳೆ ಬಂದಿದ್ದಕ್ಕೂ ಅದಕ್ಕೂ ಕೆಸರಾಗಿದೆ. ಇವು ಲಂಗಗಳು ಬೇರೆ ಉದ್ದುದ್ದ ಹಾಕೊಂಡಿರೋದಕ್ಕೂ ನಾನೇ ಇಟ್ಕೊತೀನಿ ಬಿಡು ಅಂತ ನಾನು ಹಿಂದೆ ಬರ್ತಾಯಿದ್ರು. ಅಲ್ಲಿ ದೇವ್ರ ಹತ್ರ ಬೆಳೆಸ್ಕೊಂಡಿದ್ದೆ, ನಾನು ಅಲ್ಲಿ ಇಟ್ಕೊಂಡು ತಗೊಂಡು ಹೋಗ್ತೀನಿ ಬಿಡು, ನಿಮ್ಗೆ ಗೊತ್ತಾಗಲ್ಲ ಅಂತ ಅಂದೆ. ಅಲ್ಲಿ ಬರೀ ಕಾಲಲ್ವ, ಅಲ್ಲೂ ಮುಳ್ಳೆಲ್ಲ ಇರುತ್ತೆ, ಮತ್ತು ಎಲ್ಲ ಒಬ್ರಿಗೊಬ್ರು ಇದು ಮಾಡ್ಕೊತೀವಿ ಬಿಡು ಅಂತ ಅಂದ್ಬಿಟ್ಟು ನಾನೇ ಸರಿ ಇಸ್ಕೊಂಡು ಇಟ್ಕೊಂಡು ಹೋದೆ. ಇವಾಗ ಇಲ್ಲೂ ಅಷ್ಟೇ ಬೆಳಗ್ಬಿಟ್ಟು ಅವರಿಗೆ ಅದು ಹೂವಿಂದಿರುತ್ತೆ ತಗೊಂಬಂದಿರ್ತೀವಲ್ಲ ಒಂಬಳೆದು ಅದನ್ನು ಕೊಡಬೇಕು ನೋಡಿ. ಇವಾಗ ಚಾಮು ದೇವರೆಲ್ಲ ಕುಣಿತಿದೆ ಅಂದರೆ ಎಷ್ಟು ಚೆನ್ನಾಗಿತ್ತು. ದೇವ್ರು ಕುಣಿಸ್ತಾ ಇರ್ತಾರಲ್ಲ ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ. ನೋಡಿ ತೊಟ್ಲು ಥರ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು, ಒಂಥರ ಖುಷಿ ಅನಿಸುತ್ತೆ. ಯಪ್ಪ ಜನಗಳು ಸೇರಿದ್ರು ಯಪ್ಪ, ಒಸಿ ಜನ ಇರಲಿಲ್ಲ ಮಾತ್ರ. ಸರಿ ಎಲ್ಲ ಮುಗೀತು. ಇವಾಗ ಹೋಗ್ತಾ ಇದ್ವಿ ಮನೆ ಹತ್ರ. ಅಪ್ಪ ಸಾಕಾಗೋಯ್ತು. ಬೆಳಗ್ಗೆ ಇವನ್ನೆಲ್ಲ ಐಕ್ಳುಗಳನ್ನ ರೆಡಿ ಮಾಡ್ಕೊಂಡು ಕರ್ಕೊಬಂದು ನೋಡಿ ಆವಾಗಲೇ ಸೂರ್ಯ ಉಡ್ತಾಯಿದೆ. ನಾವು ಅಷ್ಟೊತ್ತಿಗೇ ಸರಿ ಮನೆಗೆ ಹೋಗ್ಬಿಡೋಣ ಬಿಡು, ಮನೆಗೆ ಹೋಗ್ಬಿಟ್ಟು ಅಲ್ಲೂ ಕೆಲಸ ಇರುತ್ತೆ. ನಾವು ಮನೆ ಬರೋಷ್ಟಕ್ಕೆ 6:30 ಆಯ್ತು, ನಡ್ಕೊಂಡು ಹೋಗ್ತಿದ್ವಿ. ನಮ್ಮ ಅಕ್ಕ ಹೋಗ್ಬಿಟ್ಟು ನಿಮಗೆ ಗೊತ್ತಿರಂಗೆ ಎಷ್ಟು ಜನ ಅಂತ ಕುತ್ಕೊಂಡು ಒಂದೇ ಬೈಕಲ್ಲಿ ಹೋಗೋಕ್ಕಾಗುತ್ತೆ. ನನ್ನ ತಂಗಿ ನಾನು ತೊಗೊಂಬಿಟ್ಟು ತಿನ್ಕೊಂಡು ನಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಅಕ್ಕ ಬಿಟ್ಬಿಟ್ಟು ಬರ್ತೀನಿ ಅವ್ರನ್ನ ಅಂತ ಐಕ್ಳುಗಳ್ನ ಒಬ್ಬರು ನಾವು, ಆಮೇಲೆ ಅವರು ಇವರು ಅಂದ್ಬಿಟ್ಟು ಸೇರ್ಕೊಂಡು ಬಿಟ್ಬಿಟ್ಟು ಬರ್ತಾ ಇದ್ದಾಳೆ. ಅದಕ್ಕೆ ಸರಿ ಬಿಡು ಅಂದ್ಬಿಟ್ಟು ನಾವು ಇವಾಗ ಎಷ್ಟು ಚೆನ್ನಾಗಿರುತ್ತೆ ಅಲ್ವ. ಬೆಳಗ್ಗೆ ಆಗೋಯ್ತು, ನಡ್ಕೊಂಡು ಸ್ವಲ್ಪ ದೂರ ಬಂದು ಆಮೇಲೆ ಅಕ್ಕ ಬಂದ ಆಮೇಲೆ ಕರ್ಕೊಂಡ್ಬಿಟ್ಟು ಹೋಗ್ತಾ ಇದ್ವಿ. ಇನ್ನೇನು ಹಾಲು ಕರೆದಿಟ್ಬಿಟ್ಟು ಬಂದಿದ್ಲು ಬೆಳಗ್ಗೆ 5:30. ಇನ್ನು ಬಂದ್ಬಿಟ್ಟು ಡೈರಿ ಅವರೇ ತಗೊಂಡ್ಬಿಟ್ಟು ಹೋಗ್ತಾರೆ, ಇನ್ನೇನಿಲ್ಲ. ಐಕ್ಳುಗಳೆಲ್ಲ ನೋಡಿ ಸರಿ ಅಂದ್ಬಿಟ್ಟು ಎಲ್ಲ ಕೆಲಸ ಎಲ್ಲ ಆಯಿತು. ಇನ್ನು ಮತ್ತು ಸಂಜೆ ಮೇಲೆ ಎಲ್ಲ ಐಕ್ಳುಗಳು ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಚ್ಚಿದೆ, ಮತ್ತು ಭಾನುವಾರ ಸ್ನಾನ ಮಾಡ್ಕೋಬೇಕಲ್ವ, ಅದಕ್ಕೇ ಸರಿ ಅಂದ್ಬಿಟ್ಟು ಐಕ್ಳು ಎಲ್ಲ ತಲೆಗೆಲ್ಲ ಎಣ್ಣೆ ಹಚ್ಚಿದಕ್ಕೆ ಸಂಜೆ ಆಯಿತು. ಮುಖ ತೊಳ್ಕೊತೀವಿ ಅಂದರೆ ಹೆಂಗೆ ತೊಳ್ಕೊತಾವೆ ನೋಡಿ, ನಿಮಗೆ ಗೊತ್ತಿರೋಂಗೆ. ಅಯ್ಯೋ ನೆಲ್ಲಿಲಂತೂ ಮನೆ ಎಲ್ಲ ಗಲೀಜು ನೋಡಿ. ನಮ್ಮ ಗುಂಡ ಅಂತೂ ನಾನು ತೊಳ್ಕೊತೀನಿ, ದೊಡ್ಡವ್ರ ಥರ ಮಾಡ್ತಿರ್ತಾನೆ ಇವನು. ಚಿಕ್ಕ ಹುಡುಗನ 4 ವರ್ಷ, ಬರೀ ದೊಡ್ಡ ಜೊತೆಗೆ ಆಟಾಡಬೇಕು, ಚಿಕ್ಕವ್ರ ಜೊತೆ ಮಾತ್ರ ಆಟಾಡೋದೇ ಇಲ್ಲ ಇವನು. ನೋಡು ನಾನು ಹೆಂಗೆ ತೊಳ್ಕೊತಿದ್ದೀನಿ, ನಾನು ಎಷ್ಟು ಚೆನ್ನಾಗಿ ತೊಳ್ಕೊತೀನಿ ಗೊತ್ತಾ ಮನೇಲಿ ಅಂತ ಹೇಳ್ತಾನೆ ಇದ್ದಾನೆ. ಹೇಳ್ಕೊಂಬಿಟ್ಟು ತೊಳ್ಕೊತಿದ್ದಾನೆ. ಸಾಕು ಬರು, ಬಿಡ ಹೋಗೋ ನೀನು. ಬಾ. ನನ್ನ ತಂಗಿನೂ ಅದಕ್ಕೆ ಅವಳು ಶೆಬ್ಬೆ ಎಲ್ಲ ಕುಯ್ಯಕ್ಕೆ ಬಂದಿದ್ರು ಇಬ್ಬರು. ಅದಕ್ಕೆ ಅವಳ ಹತ್ರ ಹೋಗ್ತಿದ್ನಲ್ಲ, ಅದಕ್ಕೆ ಸರಿ ವೀಡಿಯೋ ಮಾಡ್ಕೊತಿದ್ನಲ್ಲ, ಅದಕ್ಕೇ ಕರೆದ್ಲಲ್ಲ, ಅದಕ್ಕೆ ಅವಳು ಶೆಬ್ಬೆ ಎಲ್ಲ ಮಿಲ್ ಮಾಡ್ಕೊಂಡು ಇದು ಕುಯ್ದುಬಿಟ್ಟು ಕೊಟ್ಟರು. ಇಬ್ಬರು ಆಳು ಬಂದಿದ್ರು, ಅವ್ರು ಕುಯ್ದು ಕೊಟ್ಟಿದ್ದಾರೆ. ಇವ್ರು ಮಿಷಿನ್ ಇತ್ತಲ್ಲ ಹೆಂಗನ ಪುಡಿ ಮಾಡ್ಕೊಂಡು ಸೇರ್ಕೊಂಡ್ಬಿಟ್ಕೊಂಡು ಅದು ಮಿಷಿನ್ ಕರ್ಸಿದ್ರೆ ಇದು ಇಷ್ಟಕ್ಕೋಸ್ಕರ ಅದ್ರ ಜಾಸ್ತಿ ಇಸ್ಕೊತಾರೆ. ಮಿಷಿನ್ ಪುಡಿ ನನಗೆ ಹೇಳ್ಕೊತೀನಿ ನೋಡಿ. ನನ್ನ ತಂಗಿ ಕಡೆನೂ ಗುಡ್ಡೆ ಮಾಡ್ತಾ ಇದ್ದಂಗೆ ತುಂಬ್ಕೊಂಡ್ರೆ ಆಗುತ್ತೆ ಬಿಡು ಅಂತ. ಮತ್ತು ಸಂಜೆಗೆ ನಾವು ಆರ್ಕೆಸ್ಟ್ರಾಗೆ ಹೋಗ್ಬೇಕಿದ್ದು. ಶನಿವಾರ ರಾತ್ರಿ ಎಲ್ಲ, ಭಾನುವಾರ ಇನ್ನೂ ನಾಟಕ ಇರುತ್ತೆ, ಶನಿವಾರ ರಾತ್ರಿ ಆರ್ಕೆಸ್ಟ್ರಾ ಇರುತ್ತೆ ಅಂತ ಹೇಳಿದ್ರು, ಡ್ಯಾನ್ಸು. ಅದಕ್ಕೆ ಸರಿ ಅಂತ ಮತ್ತೆ ರೆಡಿ ಆಗ್ಬಿಟ್ಟು ನಾವು ಮತ್ತೆ ರಾತ್ರಿ ಬಂದ್ವಿ. ನಿಮಗೆ ಗೊತ್ತಿರಂಗೆ ಎಷ್ಟೊಂದು ತಿರುಗಾಗುತ್ತೆ. ನಾವು ಊರೊಳಗಡೆ ಸರಿ ಹೊಲ್ದ ಹತ್ರ ಬಂದ ಇವಾಗ ರೆಡಿ ಆಗ್ಬಿಟ್ಟು ಅಲ್ಲಿ ಊಟನೇ ಇತ್ತು, ಅದಕ್ಕೆ ಪ್ರಸಾದ ಚಿನ್ನ ಆಗುತ್ತೆ ಸ್ವಲ್ಪ. ಸ್ವಾಮೀಜಿ ಬರ್ತಾರೆ, ಇದು ಇದ್ರದಲ್ವಾ, ಆದಿಚುಂಚನಗಿರಿ ಸ್ವಾಮೀಜಿದಲ್ವ ಮಠ ಇದು, ಅದಕ್ಕೆ ನಾವು ಸ್ವಾಮೀಜಿ ಬರ್ತಾರಲ್ವ ನೋಡಿ. ಇವಾಗ ಅದಕ್ಕೆ ದೇವಸ್ಥಾನಕ್ಕೆ ಹಂಗೆ ಮಕ್ಕಳೆಲ್ಲ ನಮಸ್ಕಾರ ಮಾಡ್ಕೊಂತೇವೆ. ನಾಳೆಗೆ ಇನ್ನೂ
ಜಾತ್ರೆಗೆ ಫುಲ್ ರೆಡಿ ಮಾಡಿರ್ತಾರೆ. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಒಳಗಡೆ ಹೋಗ್ಬಿಟ್ಟು ಹಂಗೆ ನೋಡ್ಕೊಂಡು ಪ್ರಸಾದ ಎಲ್ಲ ಕೊಟ್ಟರು. ಊಟ ಅನ್ನ ಅದು ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಎಷ್ಟು ಗಾಳಿ ಅಂದರೆ ಮಾತ್ರ ಗಾಳಿಗೆ ಧೂಳಿಗೆ ತಟ್ಟೊಳಗೆಲ್ಲ ಮಣ್ಣು ಬೀಳ್ತಾ ಇರ್ತಿತ್ತು. ನಾವು ಸರಿ ಅಂದ್ಬಿಟ್ಟು ಆ ಕಡೆ ಸೈಡಿಗೆ ಬೇರೆದು ಅದು ಯಾಕೋ ಗೊತ್ತಿಲ್ಲ, ಫುಲ್ಲು ಗಾಳಿ ಮಳೆ ಬಂತು ನೆನಪು. ಗಾಳಿಗೂ ಅದಕ್ಕೆ ಸೈಡಿಗೆ ಕುತ್ಕೊಂಡೆಲ್ಲ ಊಟ ಮಾಡಿದ್ವಿ. ಪಾಯಸ ಅನ್ನ ಸಾರು ಕೊಟ್ಟರು. ಆಮೇಲೆ ಬಾಟ್ಲಿ ಎಲ್ಲ ಕೊಟ್ಟರು, ಬಿಸಿಲಿ ಬಾಟ್ಲಿ ಎಲ್ಲ, ಊಟ ಎಲ್ಲ ಅವರೇ ಕೊಟ್ಟರು. ಸರಿ ಅಂದ್ಬಿಟ್ಟು ರಾತ್ರಿ ಆರ್ಕೆಸ್ಟ್ರಾ ನೋಡ್ಕೊಂಡು ನಾವು ಹೋದ್ವಿ. ನೈಟ್ ಎಷ್ಟೊತ್ತು ಒಂದು 10 ಗಂಟೆ 10:45 11 ಗಂಟೆ ಆಯಿತು. ಹೋದ್ವಿ ನಾವು ಮನೆಗೆ. ಐಕ್ಳುಗಳನ್ನೆಲ್ಲ ಕಲಿಸ್ಬಿಟ್ಟೆ. ನಾವಿಬ್ಬರು ಬೇರೆ ಬೈಕಲ್ಲಿ ಹೋದ್ವಿ. ಇನ್ನು ಸರಿ ಇನ್ನು ಭಾನುವಾರ ಬೆಳಗಿನ ಜಾತ್ರೆ ಅಂದರೆ ನಿಮಗೆ ಗೊತ್ತಾ, ಐಕ್ಳುಗಳು ಫುಲ್ ಸುಸ್ತಾಗಿ ಎದ್ದಾಳಲೇ ಇಲ್ಲ ಬೆಳಗ್ಗೆ. ಆಮೇಲೆ ಲೇಟಾಗಿದ್ವು. ನೀರು ಇರಲಿಲ್ಲ, ಯಾಕೋ ಮಳೆ ಬಂದಕ್ಕೂ ಕರೆಂಟು ಕೊಟ್ಟಿರಲಿಲ್ಲ. ಆಮೇಲೆ ಹೆಂಗೋ ಕರೆಂಟ್ ಬಂತು. ಆಮೇಲೆ ಬಂದಿದ ತಕ್ಷಣ ನೀರೆಲ್ಲ ಊರು ಹಾಕ್ಕೊಂಡು ಎಲ್ಲರೂ ಸ್ನಾನ ಮಾಡ್ಕೊಂಡು ಐಕ್ಳುಗಳ ರೆಡಿ ಮಾಡ್ಕೊಂಡು ನಾವು ರೆಡಿಯಾಗಿ ಜಾತ್ರೆ ಆವಾಗಲೇ ನಾವು ಬಂದಿದ್ದೆ 2 ಗಂಟೆ 2:15. ನಿಮಗೆ ಗೊತ್ತಿರೋಂಗೆ ಎಲ್ಲ ನೀರು ಇಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಅಲ್ವಾ. ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬರೋಷ್ಟೊತ್ತಿಗೆ 2 ಗಂಟೆ 2:15 ಆಯಿತು ನೋಡಿ. ಜಾತ್ರೆ ಅದಕ್ಕೆ ದೇವ್ರಿಗೆ ಹೋಗ್ಬಿಟ್ಟು ನಾವು ಹೂವಿನಾರ ತೊಗೊಬಂದಿದ್ವಲ್ಲ, ದೇವರಿಗೆಲ್ಲ ಇದು ಹೂವಿನಾರ ಕೊಟ್ಬಿಟ್ಟು ಹಣ್ಣು ಕೈಯೆಲ್ಲ ಮಾಡಿಸ್ಕೊಂಡು ಇವಾಗ ಜಾತ್ರೆಗೆ ಬಂದ್ವಿ. ಎಲ್ಲ ಜಾತ್ರೆಲಿ ದೇವಸ್ಥಾನಕ್ಕೆ ಹೋಗೋಕೆ ಫಸ್ಟ್ ಜ್ಯೂಸ್ ಕೊಡಿಸು, ಐಸ್ ಕ್ರೀಮ್ ಕೊಡಿಸು, ಟಾಯ್ಸ್ ಕೊಡಿಸು, ಬರೀ ಇದೇ ಆಗೋಯ್ತು. ನಾವು ಸರಿ ಆ ಉಂಗುರಗಳಂತೆ ಚಿಕ್ಕದು ಅವಕ್ಕೇನು ಆಸೆ ಅಲ್ವಾ, ಚಿಕ್ಕದು ಅದಕ್ಕೆ ಉಂಗುರಗಳೇ ತಗೋತೀನಿ ಸರಿ ನೋಡಲಿ ಅಂದ್ಬಿಟ್ಟು ಐಕ್ಳುಗಳೆಲ್ಲ ತಗೊತಾಯಿದ್ವು. ಅವ್ನ ಕೀ ಬಂಚು ನನ್ನ ಮಗ ಉಂಗುರ ಅದು ಆಗ್ತಾನೆ ಇಲ್ಲ. ನಮ್ಮ ಗುಂಡುಗೆ ಅಳ್ಕಂಗೆ ಕುತ್ಕೊಂಡಿದ್ದಾನೆ. ಚಿಕ್ಕದು ಅವರಿಗೆಲ್ಲ ಸ್ವಲ್ಪ ದೊಡ್ಡ ಕೈಯಲ್ವ ಆಗುತ್ತೆ, ನಮ್ಮ ಗುಂಡುಗೆ ನನ್ನ ತಂಗಿ ಮಗನಿಗೆ ಆಗ್ತಾಯಿಲ್ಲ. ಅದಕ್ಕೆ ಅಳು ಸರಿ ಬಿಡೆ ಅದು ಯಾವುದೋ ಒಂದು ಅಂದ್ಬಿಟ್ಟು ದಾರ ಸುತ್ತಕೊಟ್ರೆ ಆಗುತ್ತೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಹುಡ್ಕೊಂಡು ಎಲ್ಲ ತಗೊತಾ ಇದ್ವಿ. ಇವಾಗ ನೋಡಿ ಐಕ್ಳುಗಳೆಲ್ಲ ತಗೋತಾ ಇದ್ದಾವೆ. ಇನ್ನು ಟಾಯ್ಸ್ಗಳು ಅದು ಇದು ಎಲ್ಲದೂ ಜಾಸ್ತಿ ಸುಮ್ಮನೆ ಒಂದೇ ಒಂದು ದಿವಸಕ್ಕೆ ಆ ಒಂದು ದಿವಸನೇ ಇರಲ್ಲ, ಒಂದು ಚುಂಟಿ ಇಟ್ಕೊಂಡಿರ್ತಾರೆ, ಮುರಿದಾಕ್ಬಿಡ್ತವೆ. ಸರಿ ಅಂದ್ಬಿಟ್ಟು ಬಿಸಿಲು ಎಲ್ಲ ಇನ್ನು ಮತ್ತೆ ಮೋಡ ಯಾಕೋ ಗುಡುಗ್ತಾ ಇತ್ತು, ಮಳೆ ಬರೋಂಗೆ ಆಗ್ಬಿಟ್ಟಿತ್ತು. ಅದಕ್ಕೆ ಸರಿ ಬೇಗ ತಗೊಳ್ರಿ ಅಂದ್ಬಿಟ್ಟು ನಮ್ಮ ಅಮ್ಮ ಅಂತೂ ಬಳೆ ತೋರಿಸ್ತೀನಿ ಅಂತ ಹೇಳ್ತೈತೆ. ನಮಗೆ ಒಂದೇ ಥರ ಕಲರ್ ಹಾಕೋಬೇಕು ಅಂತಿದ್ದು ಸಿಗ್ತಾನೆ ಇಲ್ಲ. ಅದಕ್ಕೆ ಸರಿ ಬೇರೆ ಥರನೇ ಬಳೆ ತೊಗೊಳೋಣ ಬಿಡು ಅಂದ್ಬಿಟ್ಟು ನಾವು ಮಾಮೂಲಿ ಬಳೆನೇ ಅಮ್ಮ ತೊಗೊಂಡ್ಬಿಟ್ಟು ಎಲ್ಲರಿಗೂ ಕೊಡಿಸ್ತೋದಕ್ಕೆ ನಾವೆಲ್ಲರೂ 2 ಜೊತೆ ಬಳೆ ಕೊಡಿಸ್ತಾ ಅಮ್ಮನೇ ಕೊಡಿಸ್ತೀನಿ ಅಂದ್ಬಿಟ್ಟು ಅಮ್ಮನೂ ಬಂದಿತ್ತು. ನಿಮಗೆ ಗೊತ್ತಿರೋಂಗೆ ಅಮ್ಮನೂ ಕರ್ಕೊಬಂದಿದ್ದಾಳೆ. ಅಮ್ಮನ ಕರ್ಕೊಬೇಕಂದ್ರೆ ಅಮ್ಮ ಒಂದೇ ಬರಬೇಕು ಬೈಕಲ್ಲಿ. ಇನ್ನು ಐಕ್ಳುಗಳು ಒಂದ್ಸರಿ ನಾವು ನಡ್ಕೊಂಡು ಸ್ವಲ್ಪ ದೂರ ಬರ್ತಾಯಿದ್ವಿ. ಇನ್ನು ಫುಲ್ಲು ಯಾಕೋ ಮೋಡ ಆಗಿ ಮಳೆ ಬರೋಂಗೆ ಆಯಿತು. ನೋಡಿ ಬೇಗ ತಗೊಳ್ಳಿ ಅಂತ ಐಕ್ಳುಗಳಿಗೆಲ್ಲ ಟಾಯ್ಸ್ ಎಲ್ಲ ಅವರು ನಾನು ಅದು ತಗೊತೀನಿ ಮಮ್ಮಿ ಇದು ತಗೋತೀನಿ. ನಾವು ಎಲ್ಲ ಕಡೆಗೂ ಈ ಕೈ ಬಿಟ್ಟರೆ ಎಲ್ಲೇ ಹೋಗ್ಬಿಡ್ತಾವೆ ಅಂದ್ಬಿಟ್ಟು ನಾವು ಸರಿ ಅಂದ್ಬಿಟ್ಟು ನಮ್ಮ ಅಮ್ಮ ಬಳೆ ತೋರಿಸ್ತೀನಿ ಅಂತ ಐತೆ. ಅಲ್ಲಿ ಸಿಗ್ತಾನೆ ಇಲ್ಲ. ಸರಿ ಅಂದ್ಬಿಟ್ಟು ಬಿಡು ಮಮ್ಮಿ ಬೇಡ ಬಾ ಅಂತ ಅಂದ್ಬಿಟ್ಟು ನಾವು ಈ ಕಡೆ ಕರ್ಕೊಂಡೋದ್ವಿ. ಅದಕ್ಕೆ ಟಾಯ್ಸ್ ಎಲ್ಲ ತೊಗೊಂಡ್ಲು. ನನ್ನ ಮಕ್ಕಳು ಕೀ ಬಂಚಂತೆ ಮತ್ತು ಬಳೆ ಕ್ಲಿಪ್ಗಳು ಎಲ್ಲ ಮುರಿದು ಹಾಕ್ಬಿಟ್ಟಿತ್ತು. ಎಷ್ಟು ಅಂತ ತಗೊಳೋದು ಕ್ಲಿಪ್ಗಳನ್ನ. ಅದಕ್ಕೆ ಅವಳೇನೋ ಕೀ ಬಂಚೆಲ್ಲ ಬೇಕು ಅಂದ್ಲು. ಅದಕ್ಕೆ ಸರಿ ಅಂದ್ಬಿಟ್ಟು ತಕ್ಕೊಟ್ಟೆ. ಈ ಕಡೆ ಸೈಡೆಲ್ಲ ಕ್ಲಿಪ್ಪು ಮತ್ತು ರಿಬ್ಬನ್ಸು ಮತ್ತು ಬ್ಯಾಂಡು ಆ ಥರದ್ದೆಲ್ಲ ಇತ್ತು. ಅದಕ್ಕೆ ಎಲ್ಲದನ್ನು ಇನ್ನೇನು ತಗೊಳೋದೇ ತೊಗೊತೀವಂತೆ. ಮಕ್ಳಿಗೆ ಹೆಣ್ಮಕ್ಳು ಇದ್ಮೇಲೆ ಅದೇ ಅಲ್ವಾ, ಏನಾದ್ರು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವೆಲ್ಲ ತೊಗೊಂಡ್ಬಿಟ್ಟು ಈ ಕಡೆ ಸೈಡ್ ಅಮ್ಮ ಇನ್ನು ಸ್ವೀಟ್ ಎಲ್ಲ ತೊಗೊಂಡ್ಲಿಲ್ಲ. ನಾವು ಅಮ್ಮ ಒಬ್ಬಿಟ್ಟೆಲ್ಲ ಮಾಡಿ ತಂದ್ಬಿಟ್ಟು ಬರೀ ಮಂಡಕ್ಕಿ ಖಾರ ತೊಗೊಂಡ್ಬಿಟ್ಟು ಅಮ್ಮ ಅಕ್ಕ ಒಂದು ದಾರಿ ಬಿಟ್ಟು ಬಂದು ಇನ್ನೊಂದು ದಾರಿ ನಾವು ನಡ್ಕೊಂಡು ಮುಂದ್ಗಡೆ ಹೋಗ್ತಾ ಇದ್ವಿ. ಅದಕ್ಕೆ ಸರಿ ಅಂತ ಐಕ್ಳನ್ನ ಕರ್ಕೊಂಬರ್ತಾ ಇದ್ವಿ. ನಮ್ಮ ಅಕ್ಕ ನೋಡಿ ಹೆಂಗೆ ಕರ್ಕೊಂಡು ಹೋಗ್ತಾಳೆ ಅಂತ. ಅಕ್ಕ ಕರ್ಕೊಂಡು ಮುಂದೆ ಹೋದ್ವಿ. ಮತ್ತು ನನ್ನ ಅಕ್ಕನ ಮಗ ಇಬ್ಬರು ನಡ್ಕೊಬಿಟ್ಟು ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬಂದಿದ ತಕ್ಷಣ ನೋಡಿ ನಮ್ಮದು ಚಿಕ್ಕ ಈ ಸತಿ ಮಾವಿನಕಾಯಿ ಏನೋ ಸೀಸನ್ ಇಲ್ವೇನೋ ಗೊತ್ತಿಲ್ಲ, ಇಷ್ಟು ಕಮ್ಮಿ ಇದೆ. ಸತಿ ಇರು ತುಂಬ ಬಿಟ್ಟಿತ್ತು. ಎಷ್ಟು ಪುಟಾಣಿ ಮಾವಿನ ಗಿಡ ಗೊತ್ತಾ ಇದು. ಇವಾಗ ಮಾತ್ರ ಸ್ವಲ್ಪ ಇದೆ ಅಷ್ಟೇ. ಇದು ಎಷ್ಟು ಸ್ವೀಟ್ ಇದೆ, ಹುಳಿ ಏನಿಲ್ಲ. ಅದಕ್ಕೆ ಇನ್ನು ಸಂಜೆ ಆಗೋಯ್ತು. ನನ್ನ ತಂಗಿ ಮಗನಿಗೆ ಬರ್ತಡೇನ ಜಾತ್ರೆ ಮುಗಿಸ್ಕೊಂಡ್ಬಂದ್ವಿ. ಅದಕ್ಕೆ ಸ್ವಲ್ಪ ಬಲೂನ್ ಡೆಕೋರೇಷನ್ ಮಾಡಿಬಿಟ್ಟು ಇನ್ನು ಜಾತ್ರೆ ಮುಗಿಸ್ಕೊಂಡು 4-5 ಗಂಟೆ ಆಯಿತು. ಬಂದ್ಬಿಟ್ಟು ಇವಾಗ ಕೇಕ್ ಕಟ್ ಮಾಡ್ತಾಯಿದ್ವಿ. Happy birthday to you. ಕೇಕ್ ಎಲ್ಲ ಕಟ್ ಮಾಡಿಬಿಟ್ಟು ಇವಾಗ ಐಕ್ಳುಗಳು ನಾವು ಎಲ್ಲವೂ ತಗೊಂಡು ತಿಂತಿದ್ದ. ಸುಮ್ಮನೆ ಎಷ್ಟು ತಿಂದ್ರೂ ಮಕ್ಳಿಗೆ ಕೇಕು ಚಾಕ್ಲೇಟ್ಸ್ ಅಂದರೆ ತುಂಬ ಇಷ್ಟ ಅಲ್ವಾ. ಸರಿ ಎಲ್ಲರೂ ಬಂದಿದ್ದರು. ಅವರು ಗೊತ್ತಿರೋರಿಗೆಲ್ಲ ಕರೆದಿದ್ವಿ ಅಷ್ಟೇ. ಯಾರು ನಮ್ಮ ಮನೆಯಲ್ವ, ನಾವೇ 6 ಜನ, ಅಮ್ಮ ಮತ್ತು ನಮ್ಮ ಮಾಮ, ನಮ್ಮ ಅಕ್ಕ ತಂಗಿರು ಇವರೇ ಎಲ್ಲ ಸೇರ್ಕೊಂಡು ಕುತ್ಕೊಂಡು ಇವತ್ತಿನ ದಿನ ಈ ಥರ ಐತಿ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ವೀಡಿಯೋ ಯಾರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.